ಒಂದೊಂದೇ ಬಚ್ಚಿಟ್ಟ ಮಾತು ಒಂದೊಂದಾಗಿ ಕೂಡಿಟ್ಟ ಕವನ ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೌನ. ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಹಾಗೂ ಸ್ವಲ್ಪ ಜೀರಿಗೆ ಹಾಕಿ ನೋಡಿ, ಎಂಥ ಒಂದು ಟೇಸ್ಟಿಯಾದಂತಹ ಚಪಾತಿ ಆಗಿಬರುತ್ತೆ. ಆದಷ್ಟು ನಾನು ಚಪಾತಿ ಮಾಡುವಾಗ ಇವೆರಡನ್ನಾದರೂ ಹಾಕಿ ಮಾಡ್ತಾ ಇರ್ತೀನಿ. ಸಾಲದು ಅಂತ ಐರನ್ ರಿಚ್ ಇರುವಂತಹ ಕರಿಬೇವನ್ನು ನಾನು ಪೇಸ್ಟ್ ಮಾಡಿ ಕೂಡ ಈ ಹಿಟ್ಟಿಗೆ ಆ್ಯಡ್ ಮಾಡಿದೆ. ಕರಿಬೇವು ತುಂಬಾ ಹಾಳಾಗ್ತಿರಲಿಲ್ಲ, ಒಣಗ್ತಾ ಇತ್ತು. ಸೊ ಯಾಕೆ ನಾನು ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡಬಾರ್ದು ಅಂತ ಈ ಒಂದು ಟ್ರಿಕ್ಕನ್ನು ಮಾಡಿದೆ. ಟೇಸ್ಟಿಗೆ ಸ್ವಲ್ಪ ಖಾರ ಕೂಡ ಹಾಕ್ಕೊಂಡೆ. ನಿಮಗೆ ಗೊತ್ತಾ, ಜೀರಿಗೆ ಅನ್ನೋದು ಸಂಸ್ಕೃತದ ಜೀರಕ ಅನ್ನೋ ಪದದಿಂದ ಬಂದಿದೆ. ಜೀರಕ ಅಂದರೆ ಜೀರ್ಣ ಮಾಡುವಂಥದ್ದು ಅಂತ. ನಿಜ ಅಲ್ವಾ? ಜೀರಿಗೆಯನ್ನು ಸ್ವಲ್ಪ ಜೀರ್ಣಶಕ್ತಿ ವೃದ್ಧಿಸೋಕೆ ಅಂತಲೇ ಜೀರಾ ವಾಟರೆಲ್ಲ ಕುಡಿತೀವಲ್ವಾ. ಹಾಗೂ ಒಂದು ದೊಡ್ಡ ಸ್ಪೂನ್ ತುಪ್ಪನೂ ಕೂಡ ಹಾಕಿ ಚಪಾತಿ ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಂಡೆ ನಾನು. ಚಪಾತಿ ಹಿಟ್ಟನ್ನು 20 ನಿಮಿಷ ನೆನೆಯೋಕೆ ಬಿಡೋದು ಯಾರು ಅಂತ ಚಿಂತೆ ಮಾಡೋರು, ನಿಮ್ಮ ಕೈಯಿಂದ ಹಾಗೂ ಮಣಿಕಟ್ಟಿಂದ ಸರಿಯಾಗಿ ಚೆನ್ನಾಗಿ ನಾದ್ಬಿಟ್ರೆ ತಕ್ಷಣಕ್ಕೆ ಮಾಡಿದ್ರೂ ಕೂಡ ಚಪಾತಿ ಉಬ್ಬಿ ಬರುತ್ತೆ. ಇಷ್ಟೆಲ್ಲ ಪ್ರೊಸೆಸಿಂಗ್ ಮಾಡಿದ್ದಕ್ಕೆ ನನ್ನ ಚಪಾತಿ ತುಂಬ ಕ್ಲೀನಾಗಿ ಉಬ್ಬಿ ಬರ್ತಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಬರೀ ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದಾಗಿ. ಯಾವ ಪರೋಟ ಅಂತೂ ಅಲ್ಲ ಇದು. ಈಗ ಶೇಂಗಾ ಬೀಜನ ಒಂದು ಪುಟ್ಟ ಹಿಡಿಯಷ್ಟು ಶೇಂಗಾ ಬೀಜನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು 5 ನಿಮಿಷನೇ ಬೇಕು. ಮಿಕ್ಸಿಯಲ್ಲಿ ಇದು ತುಂಬ ಬೇಗನೆ ಪುಡಿ ಆಗುತ್ತೆ. ಹಾಗಾಗಿ ರಿವರ್ಸ್ ಪಲ್ಸಲ್ಲಿ ಜಸ್ಟ್ 1 ಸೆಕೆಂಡಲ್ಲಿ ತಿರುಗಿಸ್ಕೊಂಬಿಡಿ. ಆವಾಗ ನಿಮಗೆ ದಪ್ಪ ದೊಡ್ಡ ತರಿಯ ಕಡಲೆ ಬೀಜ ಸಿಗುತ್ತೆ. ಇಲ್ಲಾಂದರೆ ತುಂಬ ನುಣ್ಣಗೆ ಪೌಡ್ರ್ ಥರ ಆಗುತ್ತೆ. ಅದಕ್ಕೆ ಈ ಒಂದು ಟಿಪ್ಸ್. ಮತ್ತೊಂದು ಹಿಡಿ ಕೊಬ್ಬರಿನ ಕೂಡ ಮಿಕ್ಸಿಯಲ್ಲಿ ನಾನು ಸ್ವಲ್ಪ ತರಿ ಮಾಡಿಕೊಂಡು ಇದನ್ನು ಕೂಡ ನಾನು ತುಪ್ಪ ಅಥವಾ ಜಸ್ಟ್ ಹಾಗೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬಹುದು. ಎರಡನ್ನೂ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಂಡಿರೋದು. ಬಟ್ ಎರಡನ್ನೂ ಮಿಕ್ಸ್ ಮಾಡಿದಾಗ ನೋಡಿ ಹೀಗೆ ಕಾಣುತ್ತೆ. ನಾನು ನಿಜಕ್ಕೂ ಸ್ವಲ್ಪವೇ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ಯಾಕಂದರೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ನೈಸಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ 4-5 ಬೆಳ್ಳುಳ್ಳಿ ಎಸಳು ಹಾಗೂ ಒಂದು ಅರ್ಧ ಇಂಚು ಶುಂಠಿಯನ್ನು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಈ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಪೇಸ್ಟನ್ನು ಎಣ್ಣೆಯಲ್ಲಿ ಸರಿಯಾಗಿಯೇ ಬಾಡಿಸ್ಕೋಬೇಕು. ಅದರ ರಸ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಆ ರೀತಿ ಕರಿಬೇವಿನ ಫ್ಲೇವರ್ ಕೂಡ ಎಣ್ಣೆಯಲ್ಲಿ ಸೇರಬೇಕು. ಆ ರೀತಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ನೀವು ಜಾಸ್ತಿ ಹಾಕ್ಕೋಬಹುದು. ನಾನು ಬರೀ ಅರ್ಧ ಹಾಕಿರೋದು. ಇದು ಸ್ವಲ್ಪ ಬೇಗ ಬಾಡಲಿ ಅಂತ ಉಪ್ಪು ಹಳದಿ ನಾನು ತಕ್ಷಣ ಹಾಕ್ಕೊಂಡ್ಬಿಡ್ತೀನಿ. ಈರುಳ್ಳಿ ಒಂದು ತಕ್ಕ ಮಟ್ಟಿಗೆ ಬಾಡಿದೆ ಅಂತ ಗೊತ್ತಾದಾಗ ಕಾಯಿಗಳು ಹಾಗೂ ಅದರ ಬೀಜಗಳನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದು ಡ್ರೈ ಪಲ್ಯ ಮಾಡ್ತಿರೋದು. ನಾನು ಸ್ವಲ್ಪನೂ ನೀರು ಹಾಕೋದಿಲ್ಲ. ಹಾಗಾಗಿ ಒಂದು 2-3 ನಿಮಿಷ ಸಿಮ್ ಇಟ್ಕೊಂಡು ಅಥವಾ ಜೋರು ಮಾಡ್ತಾ ಮಧ್ಯದಲ್ಲಿ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ತಾ ಇರಬೇಕಾಗುತ್ತೆ. ಇದು ಅರ್ಧ kg ಕಾಯಿ. ಹಾಗಾಗಿ 1 ಟೀ ಸ್ಪೂನು ಅಥವಾ ಅದಕ್ಕಿಂತ ಕಡಿಮೆ ಧನಿಯಾ ಪುಡಿ ಹಾಗೂ ಅರ್ಧ ಟೀ ಸ್ಪೂನು ಗರಂ ಮಸಾಲ, ಒಂದು ದೊಡ್ಡ ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಂಡೆ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು ನಿಮ್ಮ ರುಚಿಗೆ ತಕ್ಕ ಹಾಗೆ. ಮತ್ತೆ 1-2 ನಿಮಿಷ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡ್ಕೋಬೇಕು. ಯಾಕಂದರೆ ನಾವು ನೀರು ಹಾಕ್ತಾ ಇಲ್ವಲ್ಲ, ಹಾಗಾಗಿ ಸಿಮ್ಮಲ್ಲಿ 1-2 ನಿಮಿಷ ತಟ್ಟೆ ಮುಚ್ಚಿ ಕೂಡ ಇಡಬಹುದು. ಈಗ ಇದು ಆಲ್ಮೋಸ್ಟ್ ಬೆಂದಿದೆ. ಬಟ್ ಸ್ಟಿಲ್ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಇದ್ದರೆ ನೀವು ರುಬ್ಬಿರೋ ನೀರು, ಸ್ವಲ್ಪ ನೀರು ಅಷ್ಟೇ, 1/4 ಲೋಟ ಕೊತ್ತಂಬರಿ ಸೊಪ್ಪು, ನಿಂಬೆ ಹುಳಿ ಎಲ್ಲ ಹಾಕಿ ಮತ್ತೆ 1 ನಿಮಿಷ ಮುಚ್ಚಿಡಬೇಕಾಗುತ್ತೆ.
ಪುಟ್ಟ ಅರ್ಧ ನಿಂಬೆ ಹಣ್ಣಿನ ರಸನ ಕಂಪ್ಲೀಟಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿ ಆನಂತರ ಈ ಒಂದು ಶೇಂಗಾ ಹಾಗೂ ಕೊಬ್ಬರಿಯ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣವಳಿಂದಲೂ ಶೇಂಗಾ ಕೊಬ್ಬರಿ ಅಂದರೆ ತುಂಬ ಇಷ್ಟ. ಈ ಥರ ಸಪ್ರೇಟಾಗಿ ಹುರಿದು ಇವತ್ತೇ ಮಾಡಿದ್ದು, ಇಲ್ಲಾಂದರೆ ನಾನು ಸುಮ್ಮನೆ ಒಂಥರ ರಾ ಥರ ಹಾಕಿಬಿಡ್ತಾ ಇದ್ದೆ ಒಗ್ಗರಣೆಗೆ. ನಿಜಕ್ಕೂ ಪಲ್ಯ ತುಂಬಾ ಯಮ್ಮಿಯಾಗಿತ್ತು. ಇದೇ ಪ್ರೊಸೀಜರ್ ಫಾಲೋ ಮಾಡಿ ಕಡಿಮೆ ಎಣ್ಣೆಯಲ್ಲಿ ಒಂದು ಟೇಸ್ಟಿಯಾದಂತಹ ಚಪ್ಪರದವರೆಕಾಯಿ ಪಲ್ಯ ಬೇಕು ಅಂದರೆ ಈ ಪ್ರೊಸೀಜರ್ನ ಡಿಟ್ಟೋ ಫಾಲೋ ಮಾಡಿ. ನಿಮಗೆ ಬರುತ್ತೆ ಅಂದ್ರೂ ಓಕೆ, ಬಟ್ ನನ್ನ ವಿಡಿಯೋ ನೋಡಿ ನೀವು ಕಲಿತರು ಇನ್ನೂ ಓಕೆ, ಇನ್ನೂ ತುಂಬ ಖುಷಿ. ಇತ್ತೀಚೆಗೆ ನಾನು ಕುಂಭಕೋಣಂಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ. ಕುಂಭಕೋಣಮ್ಮು ಪೆನ್ಷನರ್ಸ್ ಪ್ಯಾರಡೈಸ್ ಅಂತೆ. ಇಟ್ಸ್ ಎ ಟೆಂಪಲ್ ಸಿಟಿ ಆ್ಯಸ್ ವೆಲ್. ಏನು 200ಕ್ಕೂ ಹೆಚ್ಚು ಟೆಂಪಲ್ಗಳಿದ್ದಾವೆ. ಬೆಂಗಳೂರಿಂದ ಸ್ವಲ್ಪ ದೂರನೇ ಆಗುತ್ತೆ, 10 ಗಂಟೆಗಳ ಪ್ರಯಾಣ ಆಗುತ್ತೆ ಟ್ರೈನಲ್ಲಾದರೆ. ಕಾರಲ್ಲಿ ಹೋದರೆ 8 ಗಂಟೆ ಆಗಬಹುದೇನೋ. ತುಂಬಾ 300-400 ಮೀಟ್ರ್ ಉದ್ದದ ದೇವಸ್ಥಾನಗಳಿವೆ. ಖಂಡಿತ ಅಲ್ಲಿ ಹೋಗಿ, ನಿಮಗೆ ತುಂಬಾ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಅಂತಹ ಒಂದು ಊರದು ಕುಂಭಕೋಣಂ. ಒಂದು ಸ್ಮಾಲ್ ಟೌನು, ಹಚ್ಚ ಹಸಿರಾಗಿದೆ. ದೇವಸ್ಥಾನಗಳು ಇರೋದ್ರ ಜೊತೆಗೆ ಅಲ್ಲಿಯ ಒಂದು ವಾತಾವರಣ, ನಿಸರ್ಗ ಹಚ್ಚ ಹಸಿರಾಗಿರೋದ್ರಿಂದ ಮನಸ್ಸಿಗೆ ತುಂಬಾ ಮುದ ಕೊಡುತ್ತೆ. ನಾವು ಹೋದಾಗ ಮಳೆ ಬರ್ತಿತ್ತು, ತುಂಬಾ ಸುಂದರವಾಗಿತ್ತು ಆ ಫೀಲಿಂಗ್. ಜೊತೆಗೆ ಕಾವೇರಿ ದಡ ಎಲ್ಲ ಇದೆಯಂತೆ, ಅಲ್ಲಿಗೆ ನಾನು ಹೋಗಿಲ್ಲ. ನೀವು ಹಾಗೂ ನಿಮ್ಮ ಪೇರೆಂಟ್ಸ್ ಖಂಡಿತ ಕುಂಭಕೋಣಂಗೆ ಹೋಗಿ ಬನ್ನಿ. ಕಡೆಯ ಚಪಾತಿ ಹಾಗೂ ಸರ್ವಿಂಗ್ ಶಾಟ್ ಮಾಡಿದ್ದು ಸಂಜೆ ವೇಳೆಗೆ. ಚಪಾತಿ ಹಿಟ್ಟು ಗೊತ್ತಲ್ಲ, ಚೆನ್ನೈಯಲ್ಲಿ ಹೊರಗೆ ಇಟ್ಬಿಟ್ರೆ ಹೇಗಾಗುತ್ತೆ ಅಂತ. ಅದರ್ವೈಸ್ ಮಧ್ಯಾಹ್ನ ಮಾಡಿದ ಚಪಾತಿಗಳು ನಿಜಕ್ಕೂ ಸಾಫ್ಟ್ ಆ್ಯಂಡ್ ಪಫಿ ಆಗಿತ್ತು. Hope you liked my video. Please subscribe to my channel. Thank you.